ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಪಡಿತಾ ಇದ್ದೀರಾ. ಆದರೆ ಈ ತಿಂಗಳು ನಿಮಗೆ ಬರುತ್ತೆ 3190 ರೂಪಾಯಿ. ಹೌದು ಸ್ನೇಹಿತರೆ, ಇದನ್ನು ನೀವು ನಂಬಲಿಕ್ಕೆ ಅಸಾಧ್ಯವಾದರೂ ಕೂಡ ಇದೊಂದು ತುಂಬಾನೇ ಇಂಪಾರ್ಟೆಂಟು ಹಾಗೂ ತುಂಬಾನೇ ಒಂದು ಸಿಹಿ ಕೊಡುವಂತಹ ಒಂದು ಸುದ್ದಿ ಆಗಿದೆ. ಇದರ ಒಂದು ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ, ಬನ್ನಿ ಸ್ನೇಹಿತರೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ಈ ವಿಡಿಯೋ ಮೇಲೆ ಆಲ್ರೆಡಿ ಕ್ಲಿಕ್ ಮಾಡಿದ್ದೀರಾ, ಹಾಗಾಗಿ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ವಲ್ಪ ಮಿಡಲ್ ಸ್ವಲ್ಪ ಬೋರ್ ಬರ್ಬೋದು, ಆದರೂ ಕೂಡ ಕೊನೆಯವರೆಗೂ ಕೂಡ ನೋಡಿ. ಯಾಕೆ ನಾನು ನಿಮಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ ಅಂತಂದರೆ, ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು. ಆ ಒಂದು ಉದ್ದೇಶದಿಂದ ನೀವು ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ಹಣ ಹೇಳಿ? 3190 ರೂಪಾಯಿ ಹಣ. ಈ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಬರೋಬ್ಬರಿ 14ನೇ ಕಂತಿನ ಹಣ ಇಷ್ಟು ಬರ್ತಾ ಇರುವಂಥದ್ದು. ಯಾಕಪ್ಪ ಇದು ಇಷ್ಟು ಹಣ ಬಂತು ಅಂತ ನೀವು ಕೇಳಬಹುದು. ಕೇಳಿದರೆ ಖಂಡಿತ ಖುಷಿ ಪಡ್ತೀರಾ. ಬನ್ನಿ ಇದ್ರ ಬಗ್ಗೆ ಬಂದಿರುವಂತಹ ಒಂದು ಡಬಲ್ ಧಮಾಕನ ತಿಳ್ಕೊಳ್ಳೋಣ. ವೀಕ್ಷಕರೇ, ಅದಕ್ಕಿಂತ ಮೊದಲು ನೋಡಿ, ನೀವಿನ್ನೂ ಈ ವಿಡಿಯೋನ ಕ್ಲಿಕ್ ಮಾಡಿಲ್ಲ ಅಂತಂದರೆ ಕ್ಲಿಕ್ ಮಾಡಿ ಮತ್ತು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಹಾಗೂ ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ತಪ್ಪದೆ ಒಂದು ಲೈಕ್ ಮಾಡಿ. ನಾನು ಕೇವಲ ನಿಮ್ಮಿಂದ 500 ಲೈಕ್ಸ್ಗಳನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಹಾಗೂ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, 3190 ರೂಪಾಯಿ ಈ ಹಣ ಬಂದಿದೆ ಒಬ್ಬ ಮಹಿಳೆಯರಿಗೆ. ಇದು ಬಂದ್ಬಿಟ್ಟು ಹಾವೇರಿ ಡಿಸ್ಟಿಕ್ಕಿನ ಮಹಿಳೆ, ಅವರಿಗೆ ಬಂದಿದೆ ಈ ಹಣ. ಈ ಹಣ ಯಾಕೆ ಇಷ್ಟು ಬಂತು ಅಂತ ನೋಡಿದಾಗ, ಸೊ ಇದು ಗೃಹಲಕ್ಷ್ಮಿ ಹಣ. ಹೌದು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ. ನೋಡಿ, ನಿಮಗೂ ಕೂಡ ಹಣ ಇಷ್ಟು ಬರುತ್ತೆ. ಸೊ ನೀವು ಏನು ಮಾಡಿದರೆ ಬರುತ್ತೆ, ಮತ್ತು ಈ ಹಣ ಏನು ಅಂತ ಇವಾಗ ಡೀಟೇಲ್ಡ್ ಆಗಿ ಬಿಡಿಸಿ ಹೇಳ್ತಾನೆ. ಬನ್ನಿ ಸ್ನೇಹಿತರೆ, ತಪ್ಪದೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬ ಒಂದು ಮೋಟಿವೇಶ್ನಲ್ ಆಗಿರುತ್ತೆ. ತಪ್ಪದೆ ಲೈಕ್ ಮಾಡಿ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಮಾಹಿತಿ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಹಣ ಹೇಳಿ? ಎಷ್ಟು ಹಣ ಅಂತಂದರೆ 3190 ರೂಪಾಯಿ ಹಣ ಬಂದಿದೆ. ಅದರಲ್ಲಿ 2000 ರೂಪಾಯಿ ಹಣ ಇದು ಗೃಹಲಕ್ಷ್ಮಿ ಹಣ ಆಗಿದೆ. ಇನ್ನು ಉಳಿದಿರುವಂತಹ ಈ ಹಣ ಇದೆ ಅಲ್ಲ, ಸೊ ಇದೊಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಆಗಿದೆ. ಹೌದು, 170 ರೂಪಾಯಿ ಕೊಡ್ತಾ ಇದ್ದಾರಲ್ಲ ಒಬ್ಬರಿಗೆ, ಸೊ ಅದರ ಒಂದು ಹಣ ಇದಾಗಿದೆ. ಒಬ್ಬರಿಗೆ 170 ಅಂತಂದರೆ ಇವ್ರ ಮನೆಯಲ್ಲಿ ಸುಮಾರು 8 ಜನರೇನೋ ಇದ್ದಾರೆ, 7 ಜನರು ಇದ್ದಾರೆ. ಸೊ ಟೋಟಲ್ ಆಗಿ ಇವ್ರಿಗೆ ಕೇವಲ 7 ಜನ ಇದ್ದಾರೆ. ಇವ್ರಿಗೆ ಅಕ್ಕಿ ಹಣ ಇಲ್ಲಿ 1090 ರೂಪಾಯಿ ಹಣ ಬಂದಿದೆ. ಹೌದು, ಈ ಅಕ್ಕಿ ಹಣ ಇದೆ ಅಲ್ವಾ, ಸೊ ಇದು 1190 ರೂಪಾಯಿ ಹಣ ಆಗಿದೆ. ಇವಾಗ ನೀವು ಕೇಳಬಹುದು, ಸರ್ ಇವೆರಡು ಒಮ್ಮೆ ಬರುತ್ತಾ ಅಂತ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಬ್ಯಾಂಕನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬಂದಿದೆ ಅನ್ನಭಾಗ್ಯ ಯೋಜನೆಯ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ. ಈ ಒಂದು ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೇ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಏನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.